ಭಗವಂತ ಶಿವ ತನ್ನ ಕುತ್ತಿಗೆಯಲ್ಲಿ 6 ಹೂಗಳನ್ನು ಹಾಕುವ ಬದಲಾಗಿ ಒಂದು ನಾಗರ ಹಾವನ್ನ ಸುತ್ತಿಕೊಂಡಿರೋದು ಏಕೆ? ತಲೆಯ ಮೇಲೆ ಅರ್ಧಚಂದ್ರವನ್ನ ಇಟ್ಕೊಂಡಿರೋದು ಏಕೆ? ಇದರ ಹಿಂದೆ ನಮ್ಮ ಹಿಂದೂ ಧರ್ಮದಲ್ಲಿ ಇರುವ ಉಲ್ಲೇಖವೇನು? ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ನಿಮಗೆ ಗೊತ್ತಾ? ಹಾಗಾದ್ರೆ ಯಾಕೆ ತಡ? ಶಿವನ ಬಗ್ಗೆ ಈ ಮೇಲೆ ಇರೋ ಅನುಮಾನಗಳನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಅದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಸ್ಟೋರಿ ವಿತ್ ಬುಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಭಗವಂತ ಶಿವನ ರೂಪವೇ ವಿಚಿತ್ರ. ಆತ ಉಳಿದ ಎಲ್ಲ ದೇವರಂತೆ ಇರೋದೇ ಇಲ್ಲ. ವಿಭಿನ್ನತೆಯಲ್ಲಿ ವಿಭಿನ್ನನು ಶಿವ. ಮೈಗೆ ಭಸ್ಮ, ಸ್ಮಶಾನದಲ್ಲಿ ವಾಸ ಮಾತ್ರವಲ್ಲ, ತಲೆಯಲ್ಲಿ ಚಂದ್ರನನ್ನೇ ಕೂರಿಸಿದ್ದಾರೆ. ಅಷ್ಟೇ ಯಾಕೆ, ಹೂವಿನ ಬದಲಾಗಿ ಕುತ್ತಿಗೆಯಲ್ಲಿ ಹಾವನ್ನು ಸುತ್ತಿದ್ದಾರೆ ಶಿವ. ಶಿವ ತನ್ನ ಕುತ್ತಿಗೆಯಲ್ಲಿ ಹಾವನ್ನು ಸುತ್ತಿಕೊಂಡಿರುವುದನ್ನ ನೀವು ನೋಡಿಯೇ ಇರ್ತೀರ. ಆದರೆ ಶಿವನ ಕುತ್ತಿಗೆಯಲ್ಲಿ ಹಾವು ಹೇಗೆ ಬಂತು? ಯಾವ ಕಾರಣಕ್ಕಾಗಿ ಶಿವ ತನ್ನ ಕುತ್ತಿಗೆಗೆ ಹೂವಿನ ಹಾರದ ಬದಲಾಗಿ ಹಾವನ್ನು ಸುತ್ತಿಕೊಂಡಿದ್ದಾರೆ ಅನ್ನೋದನ್ನ ತಿಳಿಯಬೇಕಾದ್ರೆ ನಾವು ಸತ್ಯಯುಗದ ಕಾಲಕ್ಕೆ ಹೋಗ್ಬೇಕು. ಶಿವ ತಲೆ ಮೇಲೆ ಚಂದ್ರನನ್ನ ಇಟ್ಟುಕೊಳ್ಳೋಕೆ ಕಾರಣ ಶಿವನ ಕುತ್ತಿಗೆಯಲ್ಲಿರುವ ಹಾವು. ಹೌದು, ಆದ್ರೆ ಈ ವಿಷಯ ಮುಂದೆ ಹೇಳ್ಬೇಕಾಗುತ್ತೆ, ಮುಂದೆ ಹೇಳ್ತೀವಿ ಕೂಡ. ಈಗ ಹಾವಿನ ವಿಷಯಕ್ಕೆ ಬರೋಣ. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದ್ರೆ, ಶಿವಪುರಾಣದ ಪ್ರಕಾರ ಶಿವನ ಕುತ್ತಿಗೆಯ ಸುತ್ತಿಕೊಂಡಿರುವ ಹಾವಿನ ಹೆಸರು ವಾಸುಕಿ. ನಾಗರಾಜ ವಾಸುಕಿ ಶಿವನ ಮಹಾನ್ ಭಕ್ತರಾಗಿದ್ದರು ಅಂತ ಹೇಳಲಾಗುತ್ತೆ. ಶಿವಭಕ್ತನಾಗಿದ್ದ ವಾಸುಕಿ ಶಿವನ ಕೊರಳಲ್ಲಿ ಹಾರವಾಗಿದ್ದೇ ಒಂದು ಕೌತುಕದ ಕತೆ. ಈ ನಾಗನ ವಂಶಕ್ಕೆ ಸೇರಿದ ಜನರನ್ನ ನಾಗವಂಶಿ ಅಂತ ಕರೀತಾರೆ. ಶಿವ ನಾಗವಂಶಿ ಜನರ ಜೊತೆ ಹಿಮಾಲಯ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ರಂತೆ. ಅಷ್ಟೇ ಅಲ್ಲ, ಶಿವ ಅವರೆಲ್ಲರೊಂದಿಗೆ ಗಾಢವಾದ ಸಂಬಂಧವನ್ನ ಹೊಂದಿದ್ರು. ಇದಕ್ಕೆ ಸಾಕ್ಷಿ ನಾಗೇಶ್ವರ ಜ್ಯೋತಿರ್ಲಿಂಗ. ನಾಗರಾಜ ವಾಸುಕಿ ಯಾವಾಗಲೂ ಶಿವನ ಆರಾಧನೆಯಲ್ಲಿ ಮಗ್ನರಾಗಿದ್ರು. ಶಿವನ ಕುರಿತು ವಾಸುಕಿ ಸದಾ ಪೂಜೆ ತಪಸ್ಸನ್ನ ಮಾಡ್ತಿದ್ರು. ಆ ತಪಸ್ಸಿನ ಫಲವೇ ವಾಸುಕಿಗೆ ಶಿವನ ಕುತ್ತಿಗೆಗೆ ಹಾರವಾಗುವ ವರವನ್ನು ನೀಡಿತು. ಸಮುದ್ರ ಮಂಥನದ ಸಮಯದಲ್ಲಿ ಮಂಥನಕ್ಕೆ ಬಳಸಿದ್ದ ಹಾವು ನೆನಪಿರ್ಬೇಕು ಅಲ್ವಾ? ಆ ಹಾವೇ ಸರ್ಪರಾಜ ವಾಸುಕಿ. ಸಮುದ್ರ ಮಂಥನದ ಸಮಯದಲ್ಲಿ ವಾಸುಕಿಯ ಬಾಯಿಯಿಂದ ವಿಷ ಹೊರಗೆ ಬಂದಾಗ ಅದನ್ನ ಶಿವನು ಕುಡಿಯುವ ಮೂಲಕ ಜಗತ್ತು ಕೊನೆಯಾಗೋದರಿಂದ ರಕ್ಷಿಸ್ತಾರೆ. ಇದರ ನಂತರ ನಾಗರಾಜ ವಾಸುಕಿಯ ಭಕ್ತಿಯಿಂದ ಸಂತೋಷಗೊಂಡ ಶಿವ ವಾಸುಕಿಯನ್ನ ನಾಗಲೋಕದ ರಾಜನನ್ನಾಗಿ ಮಾಡ್ತಾರೆ. ಅಷ್ಟೇ ಅಲ್ಲ, ವಾಸುಕಿ ಸದಾ ತನ್ನ ಜೊತೆಯಾಗಿರ್ಬೇಕು ಅಂತ ಬಯಸಿ ತನ್ನ ಕುತ್ತಿಗೆಯ ಮೇಲೆ ವಾಸುಕಿಯನ್ನ ಆಭರಣಗಳಂತೆ ಸುತ್ತಿಕೊಳ್ತಾರೆ. ಮಹಾದೇವನ ತಲೆಯ ಮೇಲೆ ಅರ್ಧಚಂದ್ರ ಸದಾ ಇರ್ತಾರೆ. ಇದಕ್ಕೆ ಬಹಳ ಆಸಕ್ತಿಕರವಾದ ಕಥೆಯ ಹಿನ್ನೆಲೆ ಇದೆ. ಇದೊಂದು ಸಂದೇಶವನ್ನು ನೀಡುತ್ತೆ. ಶಿವನ ಅನುಗ್ರಹವಿದ್ರೆ ವ್ಯಕ್ತಿಯು ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನ ಎದುರಿಸ್ತಾನೆ. ಶಿವನನ್ನ ನೀಲಕಂಠ ಚಂದ್ರಶೇಖರ ಅಂತ ಕರೀತಾರೆ. ಆತ ದೇವರ ದೇವ, ಮಹಾದೇವ. ತಲೆಯ ಮೇಲೆ ಗಂಗೆ ಚಂದ್ರನನ್ನು ಹೊತ್ತವನು. ಚಂದ್ರನು ಶಿವನ ತಲೆಯ ಮೇಲೆ ಏಕೆ ಕುಳಿತಿದ್ದಾನೆ ಎಂಬ ಬಗ್ಗೆ ಪುರಾಣಗಳಲ್ಲಿ ಆಸಕ್ತಿಕರ ಕಥೆಗಳು ಕಂಡುಬರುತ್ತವೆ. ನಾನು ಆಗ್ಲೇ ಹೇಳಿದ್ನಲ್ಲ, ಶಿವ ಚಂದ್ರನನ್ನ ತಲೆ ಮೇಲೆ ಇಟ್ಟುಕೊಳ್ಳೋಕು ನಾಗರಾಜ ವಾಸುಕಿಗೂ ಸಂಬಂಧ ಇದೆ ಅಂತ ನೆನಪಿಟ್ಕೊಳ್ಳಿ ಅಂತ. ಅದು ಇಲ್ಲಿ ಪ್ರಸ್ತಾಪವಾಗುತ್ತೆ. ಆದ್ರೆ ಶಿವ ಚಂದ್ರನನ್ನ ತಲೆ ಮೇಲೆ ಇಟ್ಟುಕೊಳ್ಳೋಕು ನಾಗರಾಜ ವಾಸುಕಿಗೂ ಏನ್ ಸಂಬಂಧ ಹಾಗಾದ್ರೆ? ಶಿವಪುರಾಣದ ಪ್ರಕಾರ ಶಿವ ಸಾಗರದ ಮಂಥನದ ಸಮಯದಲ್ಲಿ ವಿಷವನ್ನ ಕುಡಿತಾರೆ. ಈ ವಿಷವನ್ನ ತನ್ನ ಕಂಠದಲ್ಲೇ ಹಿಡಿದಿದ್ರಿಂದ ಶಿವನನ್ನ ನೀಲಕಂಠ ಅಂತ ಕರೆಯಲಾಗುತ್ತೆ. ಪುರಾಣಗಳ ಪ್ರಕಾರ ವಿಷವನ್ನ ಸೇವಿಸಿದ ನಂತರ ಮಹಾದೇವನ ದೇಹವು ಬಿಸಿಯಾಗೋಕೆ ಶುರುವಾಗುತ್ತೆ ಮತ್ತು ಅವರ ಮೆದುಳು ಹೆಚ್ಚು ಬಿಸಿಯಾಗ್ತಾ ಹೋಗುತ್ತೆ. ಮಹಾದೇವನ ಈ ಸ್ಥಿತಿಯನ್ನು ಕಂಡ ದೇವಾನುದೇವತೆಗಳೆಲ್ಲ ಚಿಂತಾಗ್ರಾಂತರಾಗ್ತಾರೆ. ಆಗ ದೇವತೆಗಳೆಲ್ಲರೂ ಆತನ ದೇಹವನ್ನ ತಂಪಾಗಿರಿಸೋಕೆ, ನೆತ್ತಿ ತಂಪಾಗಿರಿಸೋಕೆ ಚಂದ್ರನನ್ನ ತಲೆಯ ಮೇಲೆ ಧರಿಸಬೇಕಂತ ಪ್ರಾರ್ಥಿಸ್ತಾರೆ.
ಏಕೆಂದರೆ ಬಿಳಿ ಚಂದ್ರ ತುಂಬ ತಂಪಾಗಿರ್ತಾನೆ, ಇದು ಇಡೀ ಸೃಷ್ಟಿಗೆ ತಂಪು ನೀಡುತ್ತದೆ ಅಂತ. ಆಗ ದೇವತೆಗಳ ಕೋರಿಕೆಯ ಮೇರೆಗೆ ಶಿವನು ತನ್ನ ತಲೆಯ ಮೇಲೆ ಚಂದ್ರನನ್ನ ಇಟ್ಟುಕೊಳ್ತಾರೆ. ಶಿವನ ಈ ಸ್ಥಿತಿಯು ಪ್ರತಿಕೂಲ ಸಮಯದಲ್ಲೂ ಸಹ ನಾವು ನಮ್ಮ ಶಾಂತಿಯನ್ನ ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂಬುದನ್ನು ಸೂಚಿಸುತ್ತೆ. ಹಾಗೆ ಮತ್ಸ್ಯಪುರಾಣದ ಪ್ರಕಾರ ರಾಜ ಪ್ರಜಾಪತಿ ದಕ್ಷನಿಗೆ ಒಟ್ಟು 62 ಹೆಣ್ಣು ಮಕ್ಕಳಿದ್ರು ಮತ್ತು ಅವನು ತನ್ನ 27 ಹೆಣ್ಣು ಮಕ್ಕಳನ್ನ ಚಂದ್ರನಿಗೆ ಮದುವೆ ಮಾಡಿಸ್ತಾನೆ. ಹಿಂದೂ ಪುರಾಣದ ಪ್ರಕಾರ ದಕ್ಷನ ಈ 27 ಹೆಣ್ಣು ಮಕ್ಕಳು ವೈದಿಕ ಜ್ಯೋತಿಷ್ಯದಲ್ಲಿ 27 ನಕ್ಷತ್ರಗಳಾಗಿದ್ದಾರೆ ಮತ್ತು ಚಂದ್ರನು ಒಂದು ನಕ್ಷತ್ರ ಪುಂಜದಲ್ಲಿ ಸರಿಸುಮಾರು 1 ದಿನ ಕಳೆಯುತ್ತಾನೆ. ಆದ್ರಿಂದ ಚಂದ್ರನ ತಿಂಗಳು ಸುಮಾರು 27 ದಿನಗಳನ್ನ ಒಳಗೊಂಡಿರುತ್ತೆ. ಇದು ನಕ್ಷತ್ರಗಳ ಸಂಖ್ಯೆಗೆ ಸಮನಾಗಿರುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿ ಚಂದ್ರನಿಗೆ 27 ಹೆಂಡತಿಯರಲ್ಲಿ ರೋಹಿಣಿ ಎಂಬಾಕೆ ಅತ್ಯಂತ ಹತ್ತಿರವಾಗಿರ್ತಾಳೆ. ಇದರಿಂದ ದುಃಖಿತರಾದ ಚಂದ್ರನ ಉಳಿದ ಪತ್ನಿಯರು ತಮ್ಮ ತಂದೆ ಪ್ರಜಾಪತಿ ದಕ್ಷನಿಗೆ ಚಂದ್ರನ ವಿರುದ್ಧ ದೂರು ನೀಡುತ್ತಾರೆ. ಆಗ ದಕ್ಷನು ಚಂದ್ರನನ್ನ ಕ್ಷಯರೋಗದಿಂದ ಬಳಲುವಂತೆ ಶಾಪ ನೀಡುತ್ತಾನೆ. ಈ ಕಾರಣದಿಂದ ಚಂದ್ರನ ಸೌಂದರ್ಯ ಕಡಿಮೆಯಾಗ್ತಾನೆ ಹೋಗ್ತಿರುತ್ತೆ. ಇದರಿಂದ ಅವಮಾನಿತನಾದ ಚಂದ್ರ ಸಮುದ್ರದಡಿ ಹೋಗಿ ಬಚ್ಚಿಟ್ಟುಕೊಳ್ತಾನೆ. ಇದರಿಂದ ಪ್ರಕೃತಿಯ ಮೇಲೆ ತೊಡಕು ಉಂಟಾಗುತ್ತೆ. ಆಗ ಚಂದ್ರನ ತೊಂದರೆಯನ್ನ ನೋಡಿದ ನಾರದ ಶಿವನನ್ನ ಪೂಜಿಸುವಂತೆ ಚಂದ್ರನಿಗೆ ಸಲಹೆ ನೀಡ್ತಾರೆ. ಚಂದ್ರ ಆಗ ಸೋಮನಾಥ ದೇವಾಲಯದ ಬಳಿ ಹೋಗಿ ಶಿವನನ್ನ ತನ್ನ ಭಕ್ತಿ ಮತ್ತು ತೀವ್ರವಾದ ತಪಸ್ಸಿನಿಂದ ಸಂತೋಷಪಡಿಸ್ತಾನೆ. ಆಗ ಶಿವ ಕೊಟ್ಟಿರುವ ಶಾಪವನ್ನಂತೂ ವಾಪಸ್ ಪಡೆಯೋಕೆ ಸಾಧ್ಯವಾಗೋದಿಲ್ಲ, ಅದಕ್ಕೆ ಅದರ ಬದಲು ನಿನಗೆ ಬೇರೆ ಪರಿಹಾರವನ್ನ ಕೊಡ್ತೀನಿ ಅಂತ ಹೇಳಿ ಚಂದ್ರನ ಮೇಲೆ ಕೃಪೆ ತೋರ್ತಾರೆ. ಆ ಕೃಪೆಯೇ ಹುಣ್ಣಿಮೆಯಂದು ಚಂದ್ರ ತನ್ನ ಪೂರ್ಣ ರೂಪದಲ್ಲಿ ಕಾಣಿಸಿಕೊಳ್ತಾನೆ. 15 ದಿನಗಳ ಕಾಲ ಸೌಂದರ್ಯ ಪಡೆಯುವ ಹಂತವನ್ನು ಪಡಿತಾನೆ ಮತ್ತು ಅವನು ತನ್ನ ಎಲ್ಲ ದುಃಖಗಳಿಂದ ಮುಕ್ತನಾಗ್ತಾನೆ. ಆಗ ಚಂದ್ರನ ಕೋರಿಕೆಯ ಮೇರೆಗೆ ಶಿವನು ಅವನನ್ನ ತನ್ನ ತಲೆಯ ಮೇಲೆ ಸದಾ ಇರುವಂತೆ ಹಾಕಿಕೊಳ್ತಾನೆ. ಹೀಗೆ ಚಂದ್ರ ಮತ್ತು ವಾಸುಕಿ ಶಿವನ ತಲೆ ಮತ್ತು ಕುತ್ತಿಗೆಗೆ ಹೋಗಿ ಸೇರ್ಕೊಳ್ತಾರೆ. ನೋಡಿದ್ರಲ್ಲ ಶಿವ ತನ್ನ ತಲೆ ಮತ್ತು ಕುತ್ತಿಗೆಯಲ್ಲಿ ಚಂದ್ರ ಮತ್ತು ಹಾವನ್ನ ಏಕೆ ಇಟ್ಕೊಂಡಿದ್ದಾರೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಧನ್ಯವಾದ.